ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಮ್ಮ ಈ ವಿಡಿಯೋದಲ್ಲಿ ಕೈಮಾ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಶುಂಠಿ, ಬೆಳ್ಳುಳ್ಳಿ, ಒಣಕೊಬ್ಬರಿ, ಚಕ್ಕೆ, ಲವಂಗ ಮತ್ತು ಕೊತ್ತಂಬರಿ, ಒಂದೇ ಒಂದು ಟೊಮೆಟೊ ಹಣ್ಣು. ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಮಸಾಲ ರುಬ್ಬಿದ್ದಾಯಿತು. ಈಗ ಕೈಮಾನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ. ಮೊದಲಿಗೆ ಅರ್ಧದಷ್ಟು ಕೈಮಾನ ಮಿಕ್ಸಿ ಬೌಲಿಗೆ ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕೋಣ. ಸ್ವಲ್ಪ ಚಿಕನ್ ಮಸಾಲ ಹಾಕೋಣ. ಒಂದು ಸ್ವಲ್ಪ ಅರಿಶಿನ, ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು. ಕೈಮಾನ ಮಿಕ್ಸಿಲಿ ರುಬ್ಕೊಂಡಿದ್ದೀನಿ. ಇದು 2 ಸೆಕೆಂಡ್ ರುಬ್ಬಿದರೆ ಸಾಕು. ಈ ಥರ ಆಗಬೇಕು. ಇದನ್ನು ಬೌಲ್ ಮಾಡಬೇಕು. ಈಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಈ ಕೈಮಾ ರುಬ್ಬಿರೋದನ್ನ ತಯಾರಿಸ್ಕೊಳ್ಳೋಣ. ಈಗ ಕೈಮಾ ಉಂಡೆಗಳೆಲ್ಲ ರೆಡಿಯಾಗಿದೆ. ಈಗ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಕುಕ್ಕರ್ ಕಾದ್ಮೇಲೆ ಈಗ ಎಣ್ಣೆ ಹಾಕೊಳ್ಳೋಣ. ಒಂದು 3/4 ಗ್ಲಾಸಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಈರುಳ್ಳಿನ ಹಾಕೊಳ್ಳೋಣ. ಹೆಚ್ಚಿರ್ತಕ್ಕಂಥ ಈರುಳ್ಳಿ. ಈಗ ಸ್ವಲ್ಪ ಅರಿಶಿನ ಹಾಕೋಣ. ಈಗ ನೆಕ್ಸ್ಟ್ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೇಯಿಸಿದಂಗೆ ಮೆಂತ್ಯ ಸೊಪ್ಪು ಹಾಕೋಣ. ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಮೆಂತ್ಯ ಸೊಪ್ಪು ಬೆಂದಾಗಿದೆ. ಈಗ ಖಾರ ಪುಡಿ ಹಾಕೋಣ. 3 ಸ್ಪೂನ್ ಖಾರ ಪುಡಿ ಹಾಕೋಣ. ಈಗ ಸ್ವಲ್ಪ ಗರಂ ಮಸಾಲ ಹಾಕೋಣ. ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆನೂ ಹಾಕೊಳ್ಳೋಣ. ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಮಸಾಲೆನ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈಗ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳೋಣ ಮಸಾಲೆಗೆ. ಈಗ ನಾನಿಲ್ಲಿ 1.5 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಇನ್ನು ಗ್ರೇವಿ ಗಟ್ಟಿ ಇದೆ. ಇನ್ನು ಸ್ವಲ್ಪ ನೀರು ಹಾಕೊಳ್ಳೋಣ. ಇದು ಕುದಿ ಬರೋವರೆಗೆ ಕಾಯೋಣ. ಸ್ವಲ್ಪ ಉಪ್ಪು ಹಾಕೋಣ. ಈಗ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕೋಣ. ಯಾಕಂದರೆ ಕೈಮಾಗ ಆಗಲೇ ಹಾಕಿದ್ದೀವಿ. ಇಷ್ಟು ಹಾಕ್ತಾ ಇದ್ದೀನಿ ನಾನು ಉಪ್ಪು. ಈಗ ಈ ಗ್ರೇವಿ ಕುದಿ ಬರ್ತಾ ಇದೆ. ಈಗ ಈ ಉಂಡೆಗಳನ್ನೆಲ್ಲ ಇದರಲ್ಲಿ ಹಾಕೋಣ ಮಸಾಲೆಗೆ. ಎಲ್ಲ ಉಂಡೆಗಳನ್ನು ಹಾಕಿದ ಮೇಲೆ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ. 5 ವಿಸಿಲ್ ಕೂಗಿಸ್ಕೊಳ್ಳೋಣ.
ಕೈಮಾ ಮಸಾಲ ಕರಿ ರೆಡಿಯಾಗಿದೆ. ಇದು ಚಪಾತಿಯೊಂದಿಗೆ, ವೈಟ್ ರೈಸ್ ಅಥವಾ ಕುಷ್ಕರ್ ರೈಸು ಅಥವಾ ರೊಟ್ಟಿಯೊಂದಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.